ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ 2019-20 ಟೈಮಲ್ಲಿ ಅಲ್ಲಿ ನಡೆದಿದೆ ಎನ್ನಲಾಗಿದ್ದ ಕೋವಿಡ್ ಹಗರಣದ ಆರೋಪ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಕೋವಿಡ್ ಹಗರಣದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕಳೆದ ವರ್ಷ 2023 ಆಗಸ್ಟ್ನಲ್ಲಿ ಮುಖ್ಯಮಂತ್ರಿಗಳು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದ ಒಂದು ತನಿಖಾ ತಂಡವನ್ನು ರಚನೆ ಮಾಡಿದರು. ಅವರು 1 ವರ್ಷ ಅಭ್ಯಾಸ ಮಾಡಿ ಈಗ ಎಲ್ಲ ತನಿಖೆಯನ್ನು ನಡೆಸಿ 1722 ಪುಟಗಳ ವರದಿಯನ್ನು ಮೈಕಲ್ ಡಿ ಕುನ್ಹಾ ಆಯೋಗ ಸಲ್ಲಿಸಿದೆ. ಒಟ್ಟು 11 ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಿಸಿ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಕೆ ಬೆನ್ನಲ್ಲೇ ಸಿಎಂ ನಿವಾಸದಲ್ಲಿ ಸಮಾಲೋಚನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಏನದು ರಿಪೋರ್ಟು 11 ವಿಭಾಗ ಅಂತ ನೋಡ್ಬೋಣ. ಅವ್ರು ಹೇಳ್ತಾರೆ ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚಾಗಿದೆ ಅಂತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 1754 ಕೋಟಿ ಖರ್ಚಾಗಿದೆ. ನ್ಯಾಷನಲ್ ಹೆಲ್ತ್ ಮಿಷನ್ NHM ಇದೆಯಲ್ಲ, ಅದರಿಂದ 1406 ಕೋಟಿ ಖರ್ಚಾಗಿದೆ ಒಟ್ಟಾರೆ ಕೋವಿಡ್ ವಿಚಾರಕ್ಕೆ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ 918 ಕೋಟಿಯನ್ನು ಖರ್ಚು ಮಾಡಲಾಗಿದೆ. ಇನ್ನು ಡ್ರಗ್ ಲಾಜಿಸ್ಟಿಕ್ ವೇರ್ ಹೌಸಿಂಗ್ ಸೊಸೈಟಿ, ವೈದ್ಯಕೀಯ ಸಲಕರಣೆ ಪೂರೈಸಿದ್ರಲ್ಲ, ಇವರು 1384 ಕೋಟಿ ಖರ್ಚು ಮಾಡಿದ್ದಾರೆ. ಔಷಧಿಗಳ ಖರೀದಿ ಡ್ರಗ್ ಲಾಜಿಸ್ಟಿಕ್ ವೇರ್ ಹೌಸಿಂಗ್ ಸೊಸೈಟಿ 569 ಕೋಟಿ. ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ 264 ಕೋಟಿ ಖರ್ಚಾಗಿದೆ. BBMP ಸೆಂಟ್ರಲ್ ಆಫೀಸ್ನಿಂದ 730 ಕೋಟಿ ಖರ್ಚಾಗಿದೆ. ದಾಸರಳ್ಳಿ BBMP ಝೋನ್ 26 ಕೋಟಿ ಸರ್ಕಾರ ಖರ್ಚು ಮಾಡಿದೆ. BBMP ಪೂರ್ವ ವಿಭಾಗ 78 ಕೋಟಿ ಖರ್ಚು ಮಾಡಿದೆ. BBMP ಮಹದೇವಪುರ ವಲಯ 48 ಕೋಟಿ ಖರ್ಚಾಗಿದೆ. ಇದು ಬರೀ ಹೆಡ್ಲೈನ್ಸ್ ಅಂದ್ಕೊಳ್ಳಿ, ಇದರದ್ದು ಡೀಟೇಲ್ ಆಗಿ ಬರಿತಾ ಹೋಗ್ತಾರೆ ರಿಪೋರ್ಟಲ್ಲಿ. ಅದಕ್ಕೆ 1722 ಪುಟ ಆಗಿರೋದು. ಡೀಟೇಲ್ ಆಗಿ ಬರೀತಾರೆ. ಆಮೇಲೆ ಎಲ್ಲೆಲ್ಲಿ ಇವ್ರಿಗೆ ದಾಖಲೆಗಳಿದೆ ಅಂದರೆ ರಿಸಿಪ್ಟ್ ಇದೆ, ಎಲ್ಲಿ ರಿಸಿಪ್ಟ್ ಇಲ್ಲ ಅಲ್ಲಿ ಅವ್ಯವಹಾರ ಆಗಿರುತ್ತೆ, ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ.